ಮಾನವೀಯ ಬೆಟ್ಟದ ಮೇಲಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ 7 ಬಾವಿಗಳು ಈ ಬೆಟ್ಟದಲ್ಲಿ ಈ ಗುಡಿಯ ಸುತ್ತಮುತ್ತಲೂ ಇದ್ದು, ಹಾಗೂ ಇಲ್ಲೊಂದು ಮಠ ಇದೆ. ಅದನ್ನು ಶಿವಯೋಗಿಗಳ ಮಠ ಅಂತಾರೆ. ಆ ಮಠ ಹೇಗಿದೆ, ಆ ಮಠದ ಮುಂದೆನೂ ಸಹ ಒಂದು ಕೊಳ ಬಾವಿ ಟೈಪ್ ಇದೆ. ಸೊ ಇದನ್ನು ಬಾವಿನೇ. 7 ಬಾವಿಗಳನ್ನು ಹೊಂದಿರತಕ್ಕಂಥ ನಮ್ಮ ಬೆಟ್ಟದ ಮಲ್ಲಿಕಾರ್ಜುನ. ಒಳಗೋಗ್ಬಿಟ್ಟು ಶಿವಯೋಗಿಗಳ ಮಠ ಹೇಗಿದೆ ನೋಡೋಣ ಬನ್ನಿ. ಶಿವಯೋಗಿಯ ಮಠವು ಪೂರ್ಣ ಪ್ರಮಾಣದಲ್ಲಿ ಶಿಥಿಲಗೊಂಡಿದ್ದು, ಈ ಮಠದ ಮೇಲಿನ 4 ಕುಂಬಿಗಳ ಮೂಲೆಯಲ್ಲಿ ಬಸವಣ್ಣನ ವಿಗ್ರಹಗಳಿವೆ. ಶಿವನ ಮಂದಿರ ಆಗಿನ ಕಾಲದಲ್ಲಿ ಆಗಿತ್ತೇನೋ ಅಂತ ಅನ್ಸುತ್ತೆ. ಒಳಗಿನ ಸ್ಥಿತಿಗತಿ ಈ ತರ ಇದೆ. ಕಗ್ಗತ್ಲು, ಮೇಲ್ಗಡೆ ಬಾವಲಿನ ಸಹ ನೋಡ್ಬೋದು ನೀವು. 100 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಾಲಯ 11 ಹಾಗೂ 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಅರಸರುಗಳು ನಿರ್ಮಾಣ ಮಾಡಿದ್ದು ಅಂತ ಇತಿಹಾಸ ಹೇಳುತ್ತೆ. ಹಾಗೂ ಈ ದೇವಾಲಯದ ಸುತ್ತ 7 ಬಾವಿಗಳಿವೆ. ಇದು ಬೆಟ್ಟದ ತುದಿಯಲ್ಲಿದ್ದು ಕೆಳಗಡೆ ಭ್ರಮರಾಂಬಿಕೆಯು ನೆಲೆಸಿದ್ದಾಳೆ. ದೇವಾಲಯ ಹೇಗಿದೆ ನೋಡೋಣ ಬನ್ನಿ. ಇನ್ನೂ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಕಡೆಯ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿಯೂ ಇಲ್ಲ, ನಾಗರ ಶೈಲಿಯಲ್ಲಿಯೂ ಇಲ್ಲ. ಅವು ಇಂಡೋ ಅರೇಬಿಕ್ ಶೈಲಿಯಲ್ಲಿವೆ. ಆ ಥರ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇಲ್ಲಿನ ರಾಜರುಗಳು ಇಲ್ಲಿ ಮುಸ್ಲಿಂ ಅರಸರುಗಳ ಆಳ್ವಿಕೆ ಕಾಲದಲ್ಲಿ ದೇವಾಲಯಗಳನ್ನು ನಾಶ ಮಾಡಬಾರ್ದು ಅಂತ ನಮ್ಮ ಕಡೆಯ ಸಾಕಷ್ಟು ದೇವಾಲಯಗಳು ಇಂಡೋ ಅರೇಬಿಕ್ ಶೈಲಿ ಅಂತ ಹೇಳ್ತೀವಿ. ಆ ತರಹದ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳು ನಮ್ಮ ಕಡೆ ಮಾತ್ರ ಕಾಣಸಿಗುತ್ತವೆ. ಅಂದರೆ ತಾಳಿಗೆ ಒಳಗಾಗದಂತೆ ರಕ್ಷಿಸಿಕೊಳ್ಳಲು ನಮ್ಮ ಪೂರ್ವಜರು ದೇವಾಲಯಗಳನ್ನು ಈ ಥರ ನಿರ್ಮಾಣ ಮಾಡ್ತಿದ್ರು. ದೇವಾಲಯದ ಹೊರಗಡೆ ಯಾವುದೇ ರೀತಿಯ ಕೆತ್ತನೆಗಳು ಇರ್ತಿರಲಿಲ್ಲ, ಸರ್ವೇ ಸಾಮಾನ್ಯವಾಗಿರ್ತಿದ್ವು. ಮೇಲ್ಗಡೆ ಪ್ಯಾರಪೆಟ್ ವಾಲಲ್ಲಿ ಗುರ್ಜದ ಥರ ಇರ್ತಾ ಇತ್ತು. ಒಳಗಡೆ ನಮ್ಮ ಇಷ್ಟ ದೇವರುಗಳಾದ ಶಿವ, ವಿಷ್ಣು, ಪಾರ್ವತಿ ಇತ್ಯಾದಿ ದೇವರುಗಳನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜಿಸ್ತಾ ಇದ್ವಿ. ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಬಾಗಿಲಿಗೆ ಗಣೇಶನನ್ನ ನೋಡ್ಬೋದು ಕೆತ್ತನೆಯಲ್ಲಿ. ಹಾಗೂ ಒಳಗಡೆ ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ನಮ್ಮ ಮಾವಿ ಮಲ್ಲಿಕಾರ್ಜುನ ದೇವಾಲಯ. ಒಳಗಡೆ ಶಿವಲಿಂಗವಿದ್ದು 2 ಬದಿಯಲ್ಲಿ ಕಾವಲುಗಾರರು ಕೆತ್ತನೆಯನ್ನು ನಾವು ನೋಡ್ಬೋದು. ಮುಂದ್ಗಡೆ ನಂದಿ ಹಿಂದ್ಗಡೆ ಶಿವ ಹಾಗೂ ಗಣೇಶನ ವಿಗ್ರಹಗಳು ಈ ದೇವಾಲಯದ ವಿಶೇಷತೆ. ತಾಮ್ರದ ಬಾಗಿಲಿದ್ದು ಒಳಗಡೆ ಶಿವ ಆರಾಧಿಸುತ್ತಾನೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ಯಾವುದೇ ಶಿವನ ದೇವಾಲಯಕ್ಕೆ ಹೋದರೆ ಪೂರ್ಣವಾಗಿ ಪ್ರದಕ್ಷಿಣೆಯನ್ನ ಆಗ್ಬಾರ್ದು. ಯಾವುದೇ ಶಿವನ ದೇವಾಲಯಕ್ಕೆ ಹೋದರೆ ಸೋಮಸೂತ್ರದವರೆಗೂ, ಸೋಮಸೂತ್ರದಿಂದ ಸ್ಟಾರ್ಟ್ ಮಾಡಿ ಸೋಮಸೂತ್ರದ ಇಂದ ಮತ್ತೆ ವಾಪಸ್ ಬರಬೇಕು. ಹೇಗಂದ್ರೆ ರೈಟಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಶಿವಲಿಂಗದ ಸೋಮಸೂತ್ರ ಅಂದರೆ ಶಿವಲಿಂಗ ತೊಳೆದಿರ್ತಕ್ಕಂಥ ನೀರು ಹೋಗ್ತಾವಲ್ಲ, ಅದನ್ನ ಸೋಮಸೂತ್ರ ಅಂತಾರೆ. ಅದನ್ನ ದಾಟಬಾರ್ದು. ಅದನ್ನ ದಾಟಿ ನಾವು ಪ್ರದಕ್ಷಿಣೆಯನ್ನ ಮಾಡಬಾರದು. ಪೂರ್ಣ ಗುಡಿಯ ಸುತ್ತ ಯಾವುದೇ ಶಿವನ ದೇವಾಲಯಕ್ಕೆ ಹೋದರೆ ಸಂಪೂರ್ಣ ಗುಡಿಯನ್ನು ಸುತ್ತಲಿಕ್ಕೆ ಹೋಗ್ಬೇಡಿ. ನೆನ್ಪಿಟ್ಕೊರಿ ಇದನ್ನು. ಭಾಳ ಕಮ್ಮಿ ಶಿವನ ದೇವಾಲಯಕ್ಕೆ ಪ್ರದಕ್ಷಿಣೆ ಪಥಗಳಿರೋದು. ಹಳೆ ಕಾಲದ ಬಹುದೊಡ್ಡ ದೇವಾಲಯಗಳಿಗೆ ಇರ್ಬೋದು, ಆದರೆ ಸೋಮಸೂತ್ರನ ದಾಟಬಾರ್ದು ಅನ್ನೋ ಪ್ರತೀತಿ ಇದೆ. ಸೊ ಇವತ್ತಿಂದ ನೆನ್ಪಿಟ್ಕೊಳ್ಳಿ, ಯಾವುದೇ ಶಿವನ ದೇವಾಲಯಕ್ಕೆ ಹೋದರೆ ಪೂರ್ಣವಾಗಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ಜಾಗವನ್ನ ಶಿವಲಿಂಗ ತೊಳೆದಿರ್ತಕ್ಕಂಥ ನೀರು ಇದೇ ಮಾರ್ಗವಾಗಿ ಹೊರಗಡೆ ಹೋಗುತ್ತೆ. ಇದನ್ನ ಸೋಮಸೂತ್ರ ಅಂತಾರೆ. ಇದನ್ನ ದಾಟ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಪ್ರದಕ್ಷಿಣೆ ಹೀಗಾಗ್ಬಿಟ್ಟು ಇಲ್ಲಿಗೆ ಬಂದು ಮತ್ತೆ ರಿಟರ್ನ್ ಬರ್ಬೇಕು. ಈ ತರ
ಈ ತರ ಪ್ರದಕ್ಷಿಣೆ ಹಾಕ್ಬೇಕು. ಹಿಂಗ್ ಸ್ಟಾರ್ಟ್ ಮಾಡಿ ಈ ಕಡೆ ಬಂದು ಮತ್ತೆ ವಾಪಸ್ ಹಾಕು. ಪೂರ್ಣವಾಗಿ ಯಾವುದೇ ಶಿವನ ದೇವಾಲಯವನ್ನ ಪ್ರದಕ್ಷಿಣೆ ಹಾಕಿ ಹೋಗ್ಬಾರ್ದು. ದೇವಾಲಯದಲ್ಲಿ ಇನ್ನೊಂದು ವಿಶೇಷವಾಗಿ ನೋಡ್ಬೋದು, ನಾವು ಬೃಹದಾಕಾರವಾಗಿರ್ತಕ್ಕಂಥ ನಂದಿಯನ್ನ, ಬಹಳಷ್ಟು ದೊಡ್ಡದಾಗಿದೆ. ಈ ನಂದಿ ಪ್ರತಿ ಸಾರಿನೂ ಬೆಳಿತಂತ, ಬೆಳಿಬಾರ್ದಂದು ಆರಿ ಹೊಡೆದಾರ ಅಂತ ಹೇಳ್ತಾರೆ. ಸೊ ನಿತ್ಯ ಬೆಳಿತಿರ್ತಕ್ಕಂಥ ನಂದಿ ಈ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ನಾವು ಕಾಣಬಹುದು. ಪೂಜೆಯಲ್ಲಿ ಪ್ರಮುಖವಾಗಿ ಸಲ್ಲಿಸ್ತಕ್ಕಂಥ ಬಿಲ್ವ ಪತ್ರೆಯ ಮರವನ್ನ ನಾವಿಲ್ಲಿ ನೋಡ್ಬೋದು. ನೀನು ಶಿವನಿಗೆ ಏನ್ ಕೊಟ್ಟು, ಏನ್ ಹಾಕಿ, ಎಷ್ಟೇ ಬಂಗಾರ ಕೊಟ್ಟು, ಏನೇ ಇಟ್ಟು ಪೂಜೆ ಮಾಡಿದ್ರು ಬಿಲ್ಪತ್ರಿ, ತ್ರಿದಳ ಬಿಲ್ಪತ್ರೆಯನ್ನ ಹಾಕಿದ್ರೆ ಶಿವ ಮೆಸ್ತಾನ, ಶಿವ ಸಂಪನ್ನನಾಗ್ತಾನ. ಅದಕ್ಕೆ ತ್ರಿದಳಂ ತ್ರಿಭುನಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ಅಂತ ಮಂತ್ರನೇ ಇದೆ. ಸೊ ಈ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಸಹ ನಾವು ಬಿಲ್ವಪತ್ರೆಯ ಗಿಡವನ್ನ ನೋಡ್ಬೋದು. ದಿಸ್ ಇಸ್ ಅವರ್ ಮಾನವಿ. ಮಲ್ಲಿಕಾರ್ಜುನ ದೇವರ ಪ್ರಧಾನ ಅರ್ಚಕ ನಾವೇ. ಮೊದಲು ನಮ್ಮ ತಾತ ನಮ್ಮ ಅಪ್ಪ ಈಗ ನಾವು ಮಾಡಕತ್ತೀವಿ. ಬಹಳ ಸುಂದರವಾಗಿ ಪೇಂಟಿಂಗ್ನ ಮಾಡ್ಯಾರ. ಅದನ್ನ ಈ ಗವಿ ಒಳಗೆ ಹೋಗಿ ನೋಡ್ಬೇಕು. ಸಾವಿರಾರು ವರ್ಷಗಳಾಗಿರ್ಬೋದು ಅವುಗಳನ್ನು ಬಿಡಿಸಿ ಇನ್ನೂ ಸಹ ಅಚ್ಚಳಿಯದೆ ಈಗ ಬಿಡಿಸ್ಯಾರೇನೋ ಅನ್ನೋ ಥರ ಚಂದ ಬಿಡಿಸ್ಯಾರ. ನಿಮಗೂ ತೋರಿಸ್ಬೇಕು ಅನ್ನಿಸ್ತು. ಸೊ ಸ್ವಲ್ಪ ಸಾಹಸ ಮಾಡಿ ಈ ರಂಗೋಲಿ ಗುಡ್ಡ ಅಂತಾರೆ, ಇದನ್ನು ರಂಗೋಲಿ ಚಿತ್ರಗಳಂತಾರ. ಸೊ ಇಲ್ಲಿ ರಂಗೋಲಿಗಳನ್ನು ಹಾಕಿರುವುದಕ್ಕೆ ರಂಗೋಲಿ ಬೆಟ್ಟ ಅಂತ. ಶ್ರೀಶೈಲಕ್ಕೆ ಯಾರು ಪಾದಯಾತ್ರೆ ಮಾಡಿರ್ತಾರೋ ಅಲ್ಲಿ ಒಂದು ಸಾಕ್ಷಿ ಗಣಪ ಅಂತ ಬರುತ್ತೆ ದಾರಿಯ ಮಧ್ಯೆ ಹೋಗ್ಬೇಕಾದ್ರೆ. ಅದರ ರೆಪ್ಲಿಕಾದಂತೆ ಇಲ್ಲಿಯೂ ಸಹ ಸಾಕ್ಷಿ ಗಣಪನಿದ್ದಾನೆ. ನಾನು ಇಲ್ಲೇ ಫಸ್ಟ್ ತೋರಿಸ್ದೆ. ಥ್ಯಾಂಕ್ಸ್. ಬನ್ನಿ. ಸಾಕಷ್ಟು ಸೊಗಸಾಗಿ ಇರ್ತಕ್ಕಂಥ ಚಿತ್ರಗಳು ಇಲ್ಲಿದಾವ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಶಿವಲಿಂಗ ಕೆತ್ತನೆ ಸಹ ನೋಡ್ಬೋದು. ಆಮೇಲೆ ಚಿತ್ರಗಳು ಹೇಗೆ ಕಾಣ್ತಿದ್ದವು ಗೊತ್ತಿಲ್ಲ. ಟ್ರೈ ಮಾಡೋಣ ತೋರಿಸ್ಲಿಕ್ಕೆ. ಇಲ್ಲೊಂದು ಚಿತ್ರ ಇದೆ, ಕಾಣಿಸ್ತಾ ಇದೆನಾ? ಇಲ್ಲೊಂದಿದೆ ಶಿವಂದು, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಇದನ್ನ ಯಾವ ತರ ಇಳಿಸಿರೋ ಗೊತ್ತಿಲ್ಲ. ರಂಗೋಲಿಗಳು ನೋಡ್ಕೊಂಬಿಡ್ರಪ್ಪ, ಚೆನ್ನಾಗಿದೆ ರಂಗೋಲಿಗಳು. ಅಲ್ಲಿ ಮೇಲ್ಗಡೆ ಇದೆ, ಸ್ವಲ್ಪ ಮುಂದೆ. ಓ ಮೈ ಗಾಡ್, ಇಲ್ಲನ್ನೈತೆ. ಓಹೋ ಹೋ ಹೋ, ಇವನ್ನೆಲ್ಲ ಯಾರು ಕಿತ್ತಿದ್ರು, ಯಾಕೆ ಕಿತ್ತಿದ್ರು? ಅಲ್ಲ, ಕೆತ್ತಿಲ್ಲ, ಇಳಿಸ್ಯಾರ. ಬಿಡಿಸಿರೋದು. ಯಾಕೆ ಬಿಡಿಸಿದರು, ಯಾಕೆ ಇಳಿಸಿದರು, ಯಾಕೆ ಮಾಡಿದ್ರು ಗೊತ್ತೇ ಇಲ್ಲ. ಚೆನ್ನಾಗಿದೆ, ಸಾಕು, ಇಷ್ಟೇ ಅನ್ಕತ್ತೀನಿ. ಇನ್ನ ವಿಶೇಷ ಅಲ್ಲಿ ನೋಡಿ, ಮನುಷ್ಯ, ಇಲ್ಲಿ ಮನುಷ್ಯ ಕ್ಲಿಯರ್ ಆಗಿ ಕಾಣುತ್ತಾ? ಮನುಷ್ಯ, ಇದು ಮನುಷ್ಯ, ಇದು ರಂಗೋಲಿ. ಸಾಮಾನ್ಯವಾಗಿ ಇದು ರಂಗೋಲಿ, ಇದನ್ನು ರಂಗೋಲಿ. ಸಾಸಿವೆ ಕಟ್ಟೆ, ಆಮೇಲೆ ಮನುಷ್ಯರ ಹಾರ, ಇಬ್ರು ಮನುಷ್ಯರು, ಹೂವುಗಳು. ಓಕೆ, ಮಸ್ತ್ ಐತೆ ನೋಡೋದು. ಏನೋ ಅನ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ. ಎಲ್ಲ ನಡ್ಕೊಂಡು ಹೊಂಟ್ರ ಮನುಷ್ಯರು, ಬಟ್ ನೀರು ಬಿದ್ದು ಹಾಳಾಗಿ ಹೋಗ್ಯದ ಅನ್ಸುತ್ತೆ. ಅಲ್ಲಿಬ್ರು ಇದ್ದಾರೆ, ಇಲ್ಲೊಂದು ಯಾವುದೋ ಪಕ್ಷಿ ಇದೆ. ಹಾಗೂ ಈ ದೇವಾಲಯದಲ್ಲಿ ಭ್ರಮರಾಂಬಿಕೆಯನ್ನ ನಾವು ನೋಡ್ಬೋದು. ಸಾಮಾನ್ಯವಾಗಿ ಎಲ್ಲ ಮಲ್ಲಿಕಾರ್ಜುನ ದೇವಾಲಯದ ಮುಂದೆ ಹಾಗೂ ಕೆಳಗಡೆ ಭ್ರಮರಾಂಬಿಕೆಯ ಪ್ರತಿಷ್ಠಾಪನೆ ಇರುತ್ತಾ. ಮಲ್ಲಿಕಾರ್ಜುನದಲ್ಲಿ ಶಕ್ತಿಪೀಠ ಭ್ರಮರಾಂಬಿಕೆ. 18 ಶಕ್ತಿ ಪೀಠಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿರ್ತಕ್ಕಂಥ ಭ್ರಮರಾಂಬಿಕೆಯೂ ಒಂದು, ಭ್ರಮರಾಂಬಿಕೆಯ ಶಕ್ತಿಪೀಠವೂ ಸಹ ಒಂದು. ಸೊ ಇಲ್ಲಿನೂ ಸಹ ಮಲ್ಲಿಕಾರ್ಜುನ ದೇವಾಲಯ ಇದ್ದ ಕಾರಣ ಭ್ರಮರಾಂಬಿಕೆಯು ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾಳೆ. ಪ್ರತಿಷ್ಠಾಪನೆಗೊಂಡಿರಲಿಕ್ಕೆ ಕಾರಣ ಒಂದು ಪುರಾಣ ಕಥೆ ಹೇಳ್ತೇನೆ. ಏನಪ್ಪ ಅಂದರೆ,
ಅರುಣ ಎಂಬ ರಾಕ್ಷಸ ಈ ಭೂಮಂಡಲವನ್ನ ಅತ್ಯಂತ ಅರಾಚಕತೆಯಿಂದ ಆಳ್ವಿಕೆ ಮಾಡ್ತಿರ್ತಾನೆ. ಅವನಿಗೊಂದು ವರ ಇರುತ್ತೆ, ಬ್ರಹ್ಮನಿಂದ ವರ ಪಡೆದಿರ್ತಾನೆ. ಏನು ವರ ಅಂದರೆ 2 ಕಾಲು 4 ಕಾಲು ಇರ್ತಕ್ಕಂಥ ಯಾವ ಪ್ರಾಣಿಯಿಂದ ನನಗೆ ಸಾವು ಬಾರದಿರಲಿ ಎಂದು ವರವನ್ನ ಅರುಣ ಎಂಬ ಅಸುರ ಪಡೆದಿರ್ತಾನೆ. ಆಗ ಎಲ್ಲ ದೇವಾನುದೇವತೆಗಳು ಆತನ ಕೂಡ ಯುದ್ಧ ಮಾಡಿ ಸೋತಾಗ ದೇವಿ ಹತ್ರ ಎಲ್ಲ ದೇವಾನುದೇವತೆಗಳು ಹೋಗಿ ಮೊರೆ ಇಡ್ತವೆ. ಅರುಣ ಎಂಬ ಅಸುರನ ಉಪಟಳ ಜಾಸ್ತಿ ಆಗಿದೆ, ಅವನನ್ನು ಸಂಹಾರ ಮಾಡಿ ಲೋಕೋದ್ಧಾರ ಮಾಡಿ ಅಂತ ಎಲ್ಲ ದೇವಾನುದೇವತೆಗಳು ಕೇಳಿದ ಕೂಡಲೇ ದೇವಿಯು ಅರುಣ ಎಂಬ ಅಸುರನನ್ನು ಸಂಹರಿಸಲಿಕ್ಕೆ ಭ್ರಮರ ರೂಪವನ್ನು ತಾಳ್ತಾಳೆ. ಅಂದರೆ ದುಂಬಿ ಭ್ರಮರ ರೂಪವನ್ನು ತಾಳಿ ಪಾರ್ವತಿ ದೇವಿಯು ದುಂಬಿ ಅವತಾರವನ್ನು ತಾಳಿ ಆ ಅರುಣ ಎಂಬ ಅಸುರನನ್ನು ಸಂಹಾರ ಮಾಡ್ತಾಳೆ. ದುಂಬಿ ಅವತಾರ ತಾಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಅವನು ಪಡೆದಿರ್ತಕ್ಕಂಥ ವರ. ಅವನೇನಂತ ವರ ಪಡೆದಿರ್ತಾನೆ ಅಂದರೆ 2 ಕಾಲಿನ ಹಾಗೂ 4 ಕಾಲಿನ ಪ್ರಾಣಿಗಳಿಂದ ಸಾವು ಬಾರದಿರಲಿ ಅಂತ. ಆದರೆ ದುಂಬಿಗಳಿಗೆ 6 ಕಾಲುಗಳಿರ್ತವೆ. ಸೊ ಅವನನ್ನು ಸಂಹಾರ ಮಾಡಲಿಕ್ಕೆ ಪಾರ್ವತಿ ದೇವಿಯು ಭ್ರಮರ ರೂಪವನ್ನು ತಾಳಿ ಅವನನ್ನು ಸಂಹಾರ ಮಾಡಿ ಲೋಕೋದ್ಧಾರ ಮಾಡ್ತಾಳೆ. ಸೊ ಇದು ಭ್ರಮರಾಂಬಿಕೆಯ ಕತೆ, ಪುರಾಣ ಕತೆ. ನೀವೇನಾದರೂ ಕೇಳಿದರೆ ಕಮೆಂಟ್ ಮಾಡಿ.